ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮೇ 24ರಂದು 371 ಜೆ ಹೋರಾಟಗಾರರ ಸಮಾವೇಶ, ದುಂಡು ಮೇಜಿನ ಸಭೆ ಹಾಗೂ ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಸ್ಥಾಪನಾ ಸಮಾರಂಭಕ್ಕೆ ರಾಘವೇಂದ್ರ ಕುಷ್ಟಗಿ ಕರೆ. ಗಂಗಾವತಿ, ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ವತಿಯಿಂದ ದಿನಾಂಕ ಮೇ 24, 2026ರಂದು ರಾಯಚೂರಿನ ಕೊಠಾರಿ ಫಂಕ್ಷನ್ ಹಾಲ್ನಲ್ಲಿ 371 ಜೆ ಹೋರಾಟಗಾರರ ಸಮಾವೇಶ, ದುಂಡು ಮೇಜಿನ ಸಭೆ ಹಾಗೂ ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಸ್ಥಾಪನಾ ಸಮಾರಂಭ ಆಯೋಜಿಸಲಾಗಿದೆ ಎಂದು 371 ಜೆ ಹೋರಾಟಗಾರರು ತಿಳಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಕಲ್ಯಾಣ ಕರ್ನಾಟಕವೆಂದು ಮರುನಾಮಕರಣ ಮಾಡಿದರೂ ಈ ಭಾಗದ ಯುವಜನರು, ವಿದ್ಯಾರ್ಥಿಗಳು ಹಾಗೂ ದುಡಿಯುವ ವರ್ಗದ ಜನರ ಅಭಿವೃದ್ಧಿಯ ಕನಸು ಇನ್ನೂ ನನಸಾಗಿಲ್ಲ. ಸಂವಿಧಾನದ 371 ಜೆ ಕಲಂ ಜಾರಿಯಾದ ನಂತರ ಜನರಲ್ಲಿ ಮೂಡಿದ್ದ ನಿರೀಕ್ಷೆಗಳು ಸಾಕಾರವಾಗದೆ ನಿರಾಸೆಯಾಗಿದೆ ಎಂದು ಆರೋಪಿಸಿದರು. ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ರಚಿಸಲಾದ ನಂಜುಂಡಪ್ಪ ವರದಿ ಆಧಾರದಲ್ಲಿ ಸಾವಿರಾರು ಕೋಟಿ ರು ಅನುದಾನ ಮಂಜೂರಾದರೂ ಭ್ರಷ್ಟಾಚಾರ ಮತ್ತು ದುರುಪಯೋಗದಿಂದ ಅಭಿವೃದ್ಧಿ ಕಾಮಗಾರಿಗಳು ನಿರೀಕ್ಷಿತ ಮಟ್ಟದಲ್ಲಿ ಜಾರಿಯಾಗಿಲ್ಲ ಎಂದು ಟೀಕಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಳೆದ 12 ವರ್ಷಗಳಲ್ಲಿ ಸುಮಾರು 16,000 ಕೋಟಿ ರು ವೆಚ್ಚ ಮಾಡಿರುವುದಾಗಿ ಸರ್ಕಾರ ಹೇಳಿದರೂ 2022ರ ಸಿಎಜಿ ವರದಿಯಲ್ಲಿ 7,000 ಕೋಟಿ ರು ಗಳಿಗೂ ಹೆಚ್ಚು ಅನುದಾನ ದುರುಪಯೋಗವಾಗಿದೆ ಎಂಬುದು ದಾಖಲಾಗಿದೆ. 2025ರಿಂದ 26ನೇ ಸಾಲಿನಲ್ಲಿ ಸರ್ಕಾರ ಘೋಷಿಸಿದ್ದ 5,000 ಕೋಟಿ ರು ಗಳಲ್ಲಿ ಕೇವಲ 800 ಕೋಟಿ ರೂಪಾಯಿಗಳಿಗೆ ಮಾತ್ರ ಕ್ರಿಯಾಯೋಜನೆ ಸಲ್ಲಿಕೆಯಾಗಿದ್ದು, ಉಳಿದ ಅನುದಾನ ಬಳಕೆಯಾಗದೆ ಉಳಿದಿದೆ. ಸರ್ಕಾರದ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಂಖ್ಯಾ ಇಲಾಖೆ ಕಾರ್ಯದರ್ಶಿಯವರ ಪತ್ರದ ಮೂಲಕ ಈ ಸಂಗತಿ ಬಹಿರಂಗವಾಗಿದೆ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾಮಗಾರಿಗಳನ್ನು ಕೇಂದ್ರ ಸರ್ಕಾರದ ಡಬ್ಲ್ಯೂಪಿಸಿಒಎಸ್ ಸಂಸ್ಥೆಯಿಂದ ಪರಿಶೀಲನೆ ನಡೆಸಬೇಕೆಂಬ ಆದೇಶ ಇದ್ದರೂ ಅದನ್ನು ಪಾಲಿಸಲಾಗಿಲ್ಲ ಎಂದು ಆರೋಪಿಸಿದರು. ಪ್ರೊ. ಗೋವಿಂದರಾವ್ ವರದಿ ಪ್ರಕಾರ ನಂಜುಂಡಪ್ಪ ವರದಿ ಜಾರಿಯಾದ ನಂತರವೂ ಈ ಭಾಗದ ಮಾನವಾಭಿವೃದ್ಧಿ ಸೂಚ್ಯಂಕ ಸುಧಾರಿಸುವ ಬದಲು ಕುಸಿದಿದೆ. ಪರಿಸ್ಥಿತಿಯನ್ನು ಗಮನಿಸಿ ಮತ್ತೊಂದು ದೊಡ್ಡ ಹೋರಾಟದ ಅಗತ್ಯವಿದೆ ಎಂದು ಸಂಘಟಕರು ಅಭಿಪ್ರಾಯಪಟ್ಟರು. ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ, ವೀರಣ್ಣ ಭಂಡಾರಿ, ಕನ್ನಡ ಪರ ಹೋರಾಟಗಾರರಾದ ರಾಜೇಶ ಅಂಗಡಿ, ಚನ್ಮಬಸವ ಜೆಕೀನ್, ಎ. ಕೆ. ಮಹೇಶಕುಮಾರ ಸೇರಿದಂತೆ ಇತರರು ಇದ್ದರು. ನಾನು ಮಹತ್ವದ ಒಂದು 2-3 ವಿಷಯಗಳನ್ನು ಹೇಳಬೇಕಾಗಿದೆ. ಈಗಾಗಲೇ ಮಹೇಶ್ ಹೇಳಿದಂತೆ ಸುದೀರ್ಘ ಹೋರಾಟದ ತರುವಾಯ ಜಾಥಾ ಆಗಿದ್ದು ಒಂದು 15 ವರ್ಷದ ಹಿಂದೆ, ಆದರೆ ಅದಕ್ಕಿಂತ ಮುಂಚೆನೂ ಕೂಡ ಒಂದು 10 ವರ್ಷ ವೈಶ್ವನಾಥ್ ಪಾಟೀಲು ರಾಜೀನಾಮೆ ಕೊಟ್ಟರು, ನಾವೆಲ್ಲ ಹೋರಾಟ ಮಾಡಿದ್ವಿ. ಹಾಗೆ ಕೊನೆಗೆ 371 ಜೆ ಸಂವಿಧಾನದ ತಿದ್ದುಪಡಿಯಾಗಿ ಬಂತು. ಆ 371 ಜೆ ಬಂದಾಗ ಹೈದರಾಬಾದ್ ನಮ್ಮ ಪ್ರದೇಶದ ಭಾಗ್ಯದ ಬಾಗಿಲು ತೆಗೆದು ಬಿಡ್ತು. ಇನ್ನೇನು ಚಿಂತೆ ಇಲ್ಲ, ನೀವೆಲ್ಲ ಸಮೃದ್ಧಿ ಆಗ್ತದೆ, ನಮ್ಮೆಲ್ಲ ಮಕ್ಕಳಿಗೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ರಿಸರ್ವೇಷನ್ ಸಿಗ್ತದೆ, ನಮ್ಮ ಭಾಗದ ನಿರುದ್ಯೋಗ ಹೋಗ್ಬಿಡ್ತದೆ, ಈ ಥರ ಇತ್ಯಾದಿ ಎಲ್ಲ ಕನಸೇನು ಕಟ್ಕೊಂಡಿದ್ವಿ. ಅವನು ಬೋರ್ಡ್ ಅಂತ ಏನು ಮಾಡ್ಕೊಂಡಿದ್ವಿ ನಾವು, ಆ ಬೋರ್ಡ್ನಿಂದ ಇಲ್ಲಿ ಇರ್ತಕ್ಕಂಥ ಮಾನವ ಅಭಿವೃದ್ಧಿಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಮೇಲೆ ಇರ್ತದೆ, ಆ ಥರದ್ದೆಲ್ಲ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಕನಸ್ಕೊಳ್ತೀವಿ. ಈ 12 ವರ್ಷದೊಳಗೆ ಆ ಕನಸು ಸಂಪೂರ್ಣ ನಾಶ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಪ್ರಭುತ್ವಕ್ಕೆ ಪಕ್ಷ ಯಾವುದೇ ಇರಲಿ, ಸರ್ಕಾರ ಅನ್ನೋವೇನವೇ ಅವು ಎಲ್ಲವೂ ನಮ್ಮ ಭಾಗದ ವಿರೋಧಿ ಪ್ರಭುತ್ವಗಳೇ ಅಂತೇಳಿ ನಾವು ಅನ್ಬೇಕು. ನಾನು ಯಾಕೆ ಮಾತು ಹೇಳ್ತೀನಿ ಅಂದರೆ, ಮೊದಲೇದು ನಮ್ಮ ಭಾಗದೊಳಗೆ 30,000 ಶಿಕ್ಷಕರಿಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ. ಆ 30,000 ಶಿಕ್ಷಕರಲ್ಲಿ 10,000 ಜನ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಹೇಳೋ ಟೀಚರ್ಸ್ ಇಲ್ಲ. ಮತ್ತು ಇಂಥ ಪರಿಸ್ಥಿತಿ ಒಳಗೆ ಆ ಹುಡುಗ SLC ಪಾಸ್ ಆಗಿರ್ತಾರೆ 90%, PUC ಒಳಗೆ ಡುಮ್ಕಿ ಹೊಡಿತಾರೆ. ನಮ್ಮ ಭಾಗದ ಹುಡುಗರಿಗೆ ಇಂಜಿನಿಯರಿಂಗು, ಮೆಡಿಕಲ್ಲು ಸೀಟ್ ಸಿಗೋದಿರಲಿ, ಏನೂ ಉಪಯೋಗ ಬರಲಾರ್ದೆ ಮತ್ತೆ ನಿರುದ್ಯೋಗಿಗಳಾಗಿಯೇ ಅವರು ಸಾಯುವಂಥ ಪರಿಸ್ಥಿತಿನ ನಿರ್ಮಾಣ ಆಗಿದೆ. ಶಿಕ್ಷಣದ ಪರಿಸ್ಥಿತಿ ಈ ಮಟ್ಟಕ್ಕೆ ಕೂತ್ಕೊಂಡಿದೆ. ಯಾಕಂದರೆ 30,000 ಶಿಕ್ಷಕರಿಲ್ಲದ ಪ್ರದೇಶ ಅಂದರೆ ಇದು ಒಂದೇ. ಬೆಂಗಳೂರು ವಿಭಾಗದಲ್ಲಿ, ಮೈಸೂರು ವಿಭಾಗದಲ್ಲಿ ಮತ್ತು ಬೆಳಗಾವಿ ವಿಭಾಗದಲ್ಲಿ
ಆಲ್ಮೋಸ್ಟ್ ಆಲ್ ಟೀಚರ್ಸ್ ಇದ್ದಾರೆ, ಶಿಕ್ಷಕರ ಕೊರತೆ ಅಲ್ಲಿಲ್ಲ. ನಮ್ಮ ಪ್ರದೇಶದೊಳಗೆ ಆ ಭಾಗದವ್ರು ಅಪಾಯಿಂಟ್ಮೆಂಟ್ ಆಗಿ ಬಂದವ್ರನ್ನ 10,000 ಜನರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಬಿಟ್ರು. ಎಟ್ ಎ ಟೈಮ್ 10,000 ಶಿಕ್ಷಕರ ಕೊರತೆ ನಮಗೆ ಉಂಟಾಯಿತು. ಪ್ರಭಾವ ಬೀರಿ ಬ್ಯಾಡ್ರಪ್ಪ, ಅವ್ರು ಯಾರೇ ಇರಲಿ ಅಪಾಯಿಂಟ್ಮೆಂಟ್ ಆಗ್ಯಾರ ಅವ್ರನ್ನ ಕಳಿಸ್ಬೇಡ್ರಿ ಅಂದ್ರೆ ಅವ್ರ ಪ್ರಭಾವ ಬೀರಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ಬೇಕು. ನಮ್ಮ ಮಕ್ಕಳು ದುರ್ಗತಿ ಇರುವಂತೆ. ಇನ್ನೊಂದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಬರ್ರಿ. ನಮ್ಮ ಭಾಗದಲ್ಲಿ ಯಾವ ಪ್ರಾಥಮಿಕ ಆರೋಗ್ಯ ಜೋಗ ಹಾಕೊಂಡು ಕೂತ್ಕೊಂಡಂಥ ಪರಿಸ್ಥಿತಿ ಇದೆ. ಈಗ ರೂರಲ್ ಇದೇನದು ಎಂಪ್ಲಾಯ್ಮೆಂಟು ನರೇಗಾದ ಇದು ಕೂಡ ಕರ್ನಾಟಕದ ಪಾಲನೆ ಇವರು ಹಾಕ್ತಾ ಇಲ್ಲ. ಅವರು ತಿದ್ದುಪಡಿ ಮಾಡಿದ್ರಿಂದ ನಮ್ಮಲ್ಲಿ ಈ ಗ್ಯಾರಂಟಿ ಏನಿದು ಉದ್ಯೋಗ ಖಾತ್ರಿ ಯೋಜನೆ ಸಂಪೂರ್ಣ ನಿಂತೋಗ್ಬಿಟ್ಟದೆ. ಕರ್ನಾಟಕದಲ್ಲಿ ಉದ್ಯೋಗ ಇದೆ. ನಮ್ಮ ಭಾಗದ ಜನ, ದುಡಿಯೋ ಸಾಮರ್ಥ್ಯ ಇರ್ತಕ್ಕಂಥ ಜನ ಸತ್ಯೋ ಕೆಟ್ಟೋ ಅಂತೇಳಿ ಪೂನಾ, ಬಾಂಬೆ, ಅಮರನಾಥ್ ಮತ್ತು ಬೆಂಗಳೂರು ಈ ಕಡೆಗೆ ಗುಳೆ ಹೋಗ್ತಾ ಇದ್ದಾರೆ, ಗೋವಾ ಗುಳೆ ಹೋಗ್ತಾ ಇದ್ದಾರೆ. ಹಳ್ಳಿ ಒಳಗೆ ಖಾಲಿ ಆಗ್ತಾ ಇದ್ದಾರೆ. ಹಳ್ಳಿ ಒಳಗೆ ವಯಸ್ಕ ದುಡಿಯುವ ಸಾಮರ್ಥ್ಯ ಇರ್ತಕ್ಕಂಥವ್ರು ಉಳಿತಾ ಇಲ್ಲ. ಬರೀ ಮುದುಕರು, ಬಾಣಂತಿಯರು, ಅಶಕ್ತರು ಮಾತ್ರ ನಮ್ಮ ಹಳ್ಳಿಯಲ್ಲಿ ಉಳಿತಾ ಇದ್ದಾರೆ. ಗುಳೆ ಹೋಗೋದು ಎಕ್ದಮ್ ಹೆಚ್ಚಾಗಿತ್ತು. ಎಲ್ಲ ಬಸ್ನೊಳಗೆ, ಟ್ರೈನ್ನೊಳಗೆ ಗುಳೆ ಹೋಗೋದನ್ನು ನೀವು ನೋಡ್ತಾ ಇದ್ದೀವಿ. ಹೀಗಾಗಿ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಮಾತ್ರ ಇಟ್ಟು ಇಲ್ಲಿ ಕಲ್ಯಾಣ ಏನೂ ಆಗಲಿಲ್ಲ. ಇನ್ನೊಂದು ಏನಂದರೆ, ಅಭಿವೃದ್ಧಿ ಮಂಡಳಿ ಮಾಡಿದ್ರು ನಮಗೆ KKRDB ಅಂತೇಳಿ. ಆ KKRDB ಕಥೆ ಹೇಳ್ತೀನಿ. KKRDB ಒಂದು CAG ರಿಪೋರ್ಟ್ ಬಂದಿದೆ, ಕಂಟ್ರೋಲರ್ ಜನರಲ್ ಆಫ್